ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೇವತಿ ಅಂದ್ರೆ ಅಕ್ಕನ್ ತರ, ಅದಕ್ಕೆ ಗಾಬರಿಯಲ್ಲಿ ಹೊರಟು ಬಿಟ್ಟಿದ್ದಾಳೆ. ಆವಾಗ್ಲೇ ದಾರಿ ಮಧ್ಯೆ ಈ ಮುತ್ತು ಅವಳನ್ನ ಕಿಡ್ನಾಪ್ ಮಾಡಿದಾನೆ. ಶಾರದಮ್ಮ, ನೀನು ಹೇಳೋದನ್ನ ಇಲ್ಲಿ ಯಾರೂ ನಂಬಕ್ ತಯಾರಿಲ್ಲ. ಇಲ್ಲ, ನಾವ್ ಹೇಳ್ತಿರೋದು ನಿಜಾನೇ. ಇರ್ಬೋದಪ್ಪ, ಆದ್ರೂ ನಂಬೋ ತರ ಇಲ್ವಲ್ಲ. ಯಾಕೆ ನಂಬಿಕೆ ಬರ್ತಿಲ್ಲ? ರೇವತಿ ಊರಲ್ಲೇ ಇರ್ಲಿಲ್ಲ. ರೇವತಿ ಊರಲ್ಲೇ ಇಲ್ಲ ಅಂದ್ಮೇಲೆ ಭಕ್ತಿ ಅವ್ರ ಮನೆಗೆ ಹೋಗೋದಿಕ್ಕೆ ಹೇಗೆ ಸಾಧ್ಯ? ಏನ್ ಹೇಳ್ತಿದ್ದೀರಾ ಗೌಡ್ರೆ? ಹೌದು ಶಾರದಮ್ಮ, ರೇವತಿ ಉತ್ಸವ ಮುಗಿಸ್ಕೊಂಡು ಆಟೋನಲ್ಲಿ ಅವ್ರ ತವ್ರ ಮನೆಗೆ ಹೋಗ್ತಾ ಇದ್ಲು. ಆಟೋನ ಇವನೇ ಓಡಿಸ್ಕೊಂಡು ಹೋಗಿದ್ವು, ಕೇಳ್ರಿ. ಇದಕ್ಕೆ ಹೀಗಾಗತ್ತೆ ಅಂತಾನೆ ಅವತ್ತವ್ರನ್ನ ಮನೆಗೆ ವಾಪಸ್ ಬನ್ನಿ ಅಂತ ಹೇಳಿದಕ್ಕ. ನೀವ್ಯಾರು ನಾನ್ ಹೇಳೋ ಮಾತನ್ನ ಕೇಳಲ್ಲ. ಕೊನೆ ಪಕ್ಷ ಇವಾಗಾದ್ರೂ ನಾನ್ ಹೇಳೋದು ಅರ್ಥ ಆಗ್ಲಿ. ದಮಯಂತಿ ಅತ್ತೆ, ನೀವು ನಿಮ್ ಹಿರಿ ಸೊಸೆನ ವಹಿಸ್ಕೊಂಡ್ ಬರ್ಬೇಡಿ. ಇವಳು ಮಾಡೋ ಎಲ್ಲಾ ನಿರ್ಧಾರಗಳು ಹೀಗೆ. ನಾನ್ ಮಾತಾಡಿದ್ರೆ ಕೆಟ್ಟೋಳಾಗ್ತೀನಿ. ಈಗ ಇಡೀ ಊರವ್ರ ಬಾಯಿಗೆ ಈ ವಿಷಯ ಹೋಗಿದೆ ಅಲ್ಲ, ಅವರೆಲ್ಲ ಏನೇನ್ ಮಾತಾಡ್ಬಹುದು ಅನ್ನೋ ಕಲ್ಪನೆ ಆದ್ರೂ ಇದೆಯಾ ನಿನಗೆ? ದಮಯಂತಿ, ನಮ್ಮನೆ ಬಗ್ಗೆ ಗೊತ್ತಿರೋರು ಯಾರು ನೀನ್ ಹೇಳ್ದಾಗ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ನೀನ್ ಹೀಗ್ ಅನ್ಕೊಂಡೆ. ನಿನ್ ಹಿಂದೆ ಶಾಂತಾರಾಮ್ನಂತವ್ರು ಇದಾರೆ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ನೋಡು, ನನ್ ಕನ್ಸನ್ ಇಷ್ಟೆ, ನಮ್ಮನೆ ಬಗ್ಗೆ ಯಾರೂ ಚಕಾರ ಎತ್ತಬಾರ್ದು. ಇಷ್ಟು ದಿವಸ ಈ ಮನೇಲಿ ಈ ಥರದ್ ಯಾವತ್ತಾದ್ರೂ ಆಗಿತ್ತಾ? ಎಲ್ಲ ಚೆನ್ನಾಗೇ ಇರ್ಲಿಲ್ವಾ? ನೀನೇ ಬೇಡದೆ ಇರೋದನ್ನ ಮೈ ಮೇಲೆ ಎಳ್ಕೊಳ್ತಾ ಇರೋದು. ಏ ದಮ್ಮಿ, ನೀನು ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ಆದ್ರೆ ಅತ್ತಿಗೆಮ್ಮ 20 ವರ್ಷ ಮುಂದೆ ನಿಂತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ನಿರ್ಧಾರನ ನೀನ್ ಪ್ರಶ್ನೆ ಮಾಡೋದು? ಮಾಡ್ತೀನಿ. ಈ ಮನೆ ಗೌರವ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಕೂಡ. ನನ್ ಬಾಯಿ ಮುಚ್ಚೋದಕ್ಕೆ ಯಾರು ಬರಬೇಡಿ. ಇವಾಗ್ಲಾದ್ರೂ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳ್ಳಿ. ಊರವರೆಲ್ಲ ಪ್ರಶ್ನೆ ಮಾಡೋದು ನಮ್ಮನ್ನಲ್ಲ, ಭಕ್ತಿನ. ಹೆಣ್ಣು ಹುಡುಗಿ ಮೇಲೆ ಕಳಂಕ ಬಂತು ಅಂದ್ರೆ ಹೇಗಿರುತ್ತೆ ಅನ್ನೋದು ನಿನಗ್ ಗೊತ್ತಿಲ್ವಾ ಅಕ್ಕ? ಹೌದು ಹೌದು ಹೌದು, ಪಾಪ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಅಲ್ಲಿ ಪಾಪ ಆ ಭಕ್ತಿಗೆ ಇಡೀ ರಾತ್ರಿ ಮುತ್ತು ಜೊತೆ ಏನಮ್ಮ ಮಾಡ್ತಿದ್ದೆ ಅಂತ ಪ್ರಶ್ನೆ ಮಾಡ್ತಿದಾರಂತೆ. ಪಾಪ ಹುಡುಗಿ. ಸುಳ್ಳು ಸುಳ್ಳು ಸುಳ್ಳು. ಭಕ್ತಿ ಅವನ ಜೊತೆ ಇರ್ಲಿಲ್ಲ. ಈ ಸತ್ಯ ನಮಗ್ ಗೊತ್ತು ಅಗಸ್ತಿರೆ, ಆದ್ರೆ ಇದನ್ನ ಊರಿನ ಜನಕ್ಕೆ ಅರ್ಥ ಮಾಡಿಸೋರು ಯಾರು? ನಾನು. ಭಕ್ತಿ ಮುತ್ತು ಜೊತೆ ಇರ್ಲಿಲ್ಲ, ನನ್ ಜೊತೆ ಇದ್ಲು ಅಂತ ಊರವ್ರ ಮುಂದೆ ನಾನ್ ಹೇಳ್ತೀನಿ. ನೀವ್ ಹೇಳೋದು ಸರಿಯಾಗಿದೆ ಅಗಸ್ತಿರೆ, ಆದ್ರೆ ಜನ ಯೋಚನೆ ಮಾಡೋದು ಹಂಗಲ್ಲ. ಭಕ್ತಿ ಎಂಥ ಒಳ್ಳೆ ವ್ಯಕ್ತಿ ಜೊತೆ ಇದ್ಲು, ನಿನ್ ಜೊತೆ ಕಾಲ ಕಳೆದ್ಲ ಅಂತೆಲ್ಲ ಯೋಚನೆ ಮಾಡಲ್ಲ ಅವರು. ಅವ್ರ ಪ್ರಾಮುಖ್ಯತೆ ಕೊಡೋದು ರಾತ್ರಿಗೆ. ಅವಳು ರಾತ್ರಿನೇ ಯಾಕಾಚೆ ಹೋದ್ಲು
ಅದು ಮಧ್ಯರಾತ್ರಿನೇ ಯಾಕೆ? ಹೋಗಕ್ ಮುಂಚೆ ಇದ್ರ ಬಗ್ಗೆ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ಲಾ? ಅಲ್ಲ, ಹೋಗೋದಾಗಿದ್ರೆ ಬೆಳಗ್ಗೆನೆ ಹೋಗ್ಬೋದಾಗಿತ್ತು. ರಾತ್ರಿನೇ ಯಾಕೆ? ಅದು ಅಲ್ಲದೆ ಮನೆಯವ್ರಿಗೂ ಹೇಳೋಗ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲ? ಹೀಗೆ ಪ್ರಶ್ನೆ ಮಾಡ್ತಾನೇ ಹೋಗ್ತಾರೆ. ಉತ್ತರ ಕೊಡೋದಕ್ಕೆ ತಲೆ ಓಡೋದಿರ್ಲಿ, ನಾಲ್ಗೇನು ತಿರ್ಗಲ್ಲ ಅಗಸ್ತ್ಯರೇ. ಜನಗಳಿಗೆ ಹುಡುಗ ಹುಡುಗಿ ರಾತ್ರಿ ಇಷ್ಟೇ ಮ್ಯಾಟರು. ಅತ್ಗೆಮ್ಮ, ಇದು ನಾನಲ್ಲ ಅತ್ಗೆಮ್ಮ, ಊರಿನ ಜನ ಹೇಳ್ತಾರೆ. ಏನೇ ಆದ್ರೂ ನಾನೀಗ ನಿಜಾನೇ ಹೇಳ್ತೀನಿ. ನಿನ್ಕೋ ಅಗಸ್ತ್ಯ, ನೀನ್ ನಿಜ ಹೇಳಿದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಯಾಕಾಗಲ್ಲ ಚಿಕ್ಕಮ್ಮ, ನಾನ್ ಸತ್ಯ ಹೇಳ್ತೀನಿ. ಮುತ್ತು ಅವಳ ಜೊತೆ ಇರ್ಲಿಲ್ಲ, ಮುತ್ತುನೇ ಕಿಡ್ನಾಪ್ ಮಾಡಿದ್ದು. ಸರಿ, ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡು. ಭಕ್ತಿ ಕಿಡ್ನಾಪ್ ಆಗಿರೋ ಸಮಯದಲ್ಲಿ ನೀನ್ ಯಾಕಾಚೆ ಹೋಗಿದ್ದೆ ಅಂತ ಜನ ಕೇಳಿದ್ರೆ ನೀನೇನು ಉತ್ತರ ಹೇಳ್ತೀಯ? ಯಾಕೆಂದ್ರೆ ನಾನು ಕೆಲವು ಸರ್ತಿ ಹೀಗೇನೆ, ಒಳ್ಳೆ ಉದ್ದೇಶ ಇದ್ರೂ ಅದನ್ನ ಹೇಳೋದಕ್ಕಾಗಲ್ಲ, ವ್ಯಕ್ತಪಡಿಸೋದಕ್ಕಾಗಲ್ಲ. ಇದೇ ರೀತಿ ನೀನ್ ಇದ್ದು ಬಿಟ್ರೆ ಒಳ್ಳೇದು. ಮುತ್ತು ಜೊತೆ ಭಕ್ತಿ ಇರ್ಲಿಲ್ಲ ಅನ್ನೋದು ಸತ್ಯ, ಆದ್ರೆ ಅಷ್ಟೊತ್ತಲ್ಲಿ ಅವಳು ನಿನ್ ಜೊತೆ ಏನ್ ಮಾಡ್ತಿದ್ಲು ಅನ್ನೋದು ಮುಖ್ಯ. ಅಕ್ಕ, ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ಯಾಕಂದ್ರೆ ನೀನು ಹೆಣ್ಮಕ್ಳ ಬಗ್ಗೆ ತುಂಬಾ ಜವಾಬ್ದಾರಿ ಇಟ್ಕೊಂಡು ಮಾತಾಡ್ತೀಯಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದ್ಕೆಮ್ಮ, ಯಾಕಮ್ಮ ಭಕ್ತಿ ಸುಳ್ಳು ಹೇಳ್ದೆ? ನಾನ್ ಸುಳ್ಳು ಹೇಳ್ತಿಲ್ಲ. ರೇವತಿ ಅಕ್ಕನ್ ಮಗುಗೆ ಹುಷಾರಿಲ್ಲ ಅಂತ ಬಂದ್ ಹೇಳಿದ್ರು, ಅದಕ್ಕೆ ನಾನು ಹೋಗಿದ್ದೆ. ಇದೇ ನಿಜ. ಸರಿ, ನೀನ್ ಹಾಗೊಂದ್ ವೇಳೆ ವಾದ ಮುಂದುವರ್ಸೋದ? ಮಾಡಿ ವಾದ ಮಾಡಬೇಡ ಮೃತ್ಯುಂಜಯ, ಇದ್ರ ಪರಿಣಾಮ ನೆಟ್ಟಗಿರಲ್ಲ. ಅಯ್ಯೋ, ಹೆದರಿಸ್ತಿದ್ದೀರ ಭಾವನವ್ರೆ. ಆದ್ರೆ ನಾನು ಹೆದರ್ಕೊಳ್ಳಲ್ಲ. ನೀನ್ ಅನ್ಕೊಂಡಿರೋ ಸತ್ಯ ನಮ್ ಬಾಯಿಂದ ಬರೋ ತನಕ ನೀನ್ ಇಲ್ಲಿಂದ ಹೋಗಲ್ಲ ಅನ್ನೋದು ನಮ್ಗೆ ಗೊತ್ತು. ರಾಜೇಶ್ವರಿ ಮೇಡಮ್ ಅವರೇ, ಸತ್ಯ ನಿಮ್ ಕಣ್ಮುಂದೆನೇ ಇದೆ. ಈಗ ಕನ್ನಡಿ ತರೋ ಕೆಲಸ ಯಾಕೆ? ಒಪ್ಕೊಂಡ್ಬಿಡಿ. ಚಿನ್ಕುಳ್ಳಿ, ನೀನ್ ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಿದ್ದೀನಿ. ಸರಿ, ನಾನು ಹೇಳ್ತಿರೋದು ಸುಳ್ಳು ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನಿನ್ನೆ ರಾತ್ರಿ ರೇವತಿ ಮಗಂಗೆ ಹುಷಾರಿಲ್ಲ ಅಂತ ನಿನಗ್ ಬಂದ್ ಹೇಳಿದ್ಯಾರು? ಯಾರು ಅಂದ್ರೆ ನಿಮ್ಮಣ್ಣ ನನಗಿಂತ ನನ್ನ ಹೊಟ್ಟೆಲಿರೋ ಮಗುನ ತುಂಬಾ ಪ್ರೀತಿಸ್ತಾರೆ. ಊರವ್ರ ಮುಂದೆ ನಿಮ್ಮಣ್ಣನ ಕಾಲು ಹಿಡ್ಕೊಂಡು ಅಳ್ತೀನಿ. ಆವಾಗ ನಿಮ್ಮಣ್ಣ ಒಪ್ಕೊಳ್ಳೇಬೇಕು.